ಪಾಕಿಸ್ತಾನದಲ್ಲಿ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿದೆ. ಇಡೀ ದೇಶವನ್ನ ಸುಪರ್ದಿಗೆ ಪಡೆದಂತಹ ಪಾಕ್ ಸೇನೆ, ಪಾಕ್ ಅಧ್ಯಕ್ಷ ಶರೀಫ್ ಮೂಲೆ ಗುಂಪಾಗಿದ್ದಾರೆ. ಸೇನೆಯ ಸಂಪೂರ್ಣ ಹಿಡಿತದಲ್ಲಿ ಪಾಕಿಸ್ತಾನವಿದೆ. ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಭಯ ಶುರುವಾಗಿದೆ. ಯುದ್ಧದ ಕಾರ್ಮೋಡ ಇದೆ ಪಾಕಿಸ್ತಾನದಲ್ಲಿ. ಪಾಕ್ ಸೇನೆ ಇಡೀ ದೇಶವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಪಾಕ್ ಅಧ್ಯಕ್ಷ ಶರೀಫ್ ಮೂಲೆ ಗುಂಪಿಗ ಬಾಯ್ ಬಾಯ್ ಬಡ್ಕೋಬೇಕು. ರಂಜಿತ್, ಈಗ ಪಾಕ್ ಸಂಪೂರ್ಣವಾಗಿ ಪಾಕ್ ಸೇನೆಯ ಹಿಡಿತದಲ್ಲಿದೆ. ಮಾಹಿತಿಯನ್ನು ಕೊಡೋದಾದ್ರೆ ರಂಜಿತ್. ಖಂಡಿತ ನಾಗೇಂದ್ರ ಬಾಬು, ಶಾಬಾದ್ ಶರೀಫ್ ಅವರು ಕೇವಲ ನಾಮಕಾವಸ್ಥೆಗೆ ಮಾತ್ರ, ಅದು ಕೇವಲ ಈ ಯುದ್ಧದ ಸಮಯದಲ್ಲಿ ಮಾತ್ರ ಅಲ್ಲ, ಅಥವಾ ಇಂಥ ಬಿಗಡಾಯಿಸಿರುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಕೇವಲ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಕೇವಲ ನಾಮಕಾವಸ್ಥೆ. ಪಾಕಿಸ್ತಾನದಲ್ಲಿ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಕೂಡ ಸೇನೆಯ ಆಡಳಿತದಲ್ಲಿರೋದು ಪಾಕಿಸ್ತಾನ. ಇಂಥ ಸಮಯದಲ್ಲಂತೂ ಈಗ ಬಿಗುವಿನ ವಾತಾವರಣ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ತನ್ನ ಮಿಸೈಲ್ಗಳನ್ನ, ತನ್ನ ಸೇನೆಯನ್ನ ಪಾಕಿಸ್ತಾನದೊಳಗಡೆ ನುಗ್ಗಿಸಿ ಸರ್ವನಾಶ ಮಾಡುವಂತ ಸಾಧ್ಯತೆ ಇದೆ. ಇಂತಹ ಸಮಯದಲ್ಲಿ ಕೆಲವು ಸೂಕ್ಷ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂತ ದೇಶದ ಪ್ರಧಾನಿಗಳು ಮೂಲೆ ಗುಂಪಾಗಿದ್ದಾರೆ. ಈಗ ಪಾಕಿಸ್ತಾನದಲ್ಲಿ ಸೇನೆ ಇದೆಯಲ್ಲ, ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು. ಅಲ್ಲಿನ ಸೇನೆ ಮುಖ್ಯಸ್ಥರೇ ಆಸಿಮ್ ಮುನೀರ್ ಅವರೇ ನಾಪತ್ತೆಯಾಗಿದ್ದಾರೆ. ತನ್ನ ಎಲ್ಲಾ ಪರಿವಾರವನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟು ಅವರು ಕೂಡ ಈಗ ಭೂಗತರಾಗಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಈಗ ಒಂದ್ ರೀತಿಯಲ್ಲಿ ವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ. ಬಿಕಾರಿಯಾಗಿರುವಂತ ರಾಷ್ಟ್ರ ಪಾಕಿಸ್ತಾನದ ಗತಿ ಮುಂದೆ ಎಲ್ಲವೂ ಕೂಡ ಮುಸುಕಾಗಿದೆ. ಭಾರತ ಒಂದು ಹೆಜ್ಜೆ ಮುಂದಿಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಸರ್ವನಾಶ ಆಗಿ ಹೋಗುತ್ತೆ. ಪಾಕಿಸ್ತಾನ ಈಗಲೇ ಬಿಕಾರಿಯಾಗಿದೆ, ಬೀದಿ ಬಿಕಾರಿಯಾಗಿ ಹೋಗುತ್ತೆ ಪಾಕಿಸ್ತಾನ. ಸದ್ಯ ಭಾರತ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಆ ಮೂಲಕ ಪಾಕಿಸ್ತಾನ ಜಾಗತಿಕವಾಗಿ ಬೆತ್ತಲಾಗಿದೆ. ಯಾವೊಂದು ರಾಷ್ಟ್ರವೂ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಭಿಕ್ಷೆ ಹಾಕುವಂತ ಒಂದು ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ನೋಡಿ, ಮುಸ್ಲಿಂ ರಾಷ್ಟ್ರಗಳ ಪೈಕಿ ತಾಲಿಬಾನ್ ಆಗಿರ್ಬೋದು ಅಥವಾ ಅಫ್ಘಾನ್ ಆಗಿರ್ಬೋದು, ಅವರೇ ಇವತ್ತು ಪಾಕಿಸ್ತಾನವನ್ನ ದೂರ ತಳ್ತಾ ಇದ್ದಾರೆ. ನೀವು ದೂರ ಇರಿ, ಭಯೋತ್ಪಾದನೆಗೆ ಪ್ರಚೋದನೆ ಕೊಡುವವರು ನೀವು. 3 ದಶಕಗಳಿಂದ ಭಯೋತ್ಪಾದನೆಯನ್ನ ಅಥವಾ ಭಯೋತ್ಪಾದಕರನ್ನ ನೀವು ಸಾಕೊಂಡು ಬಂದಿದ್ದೀರಿ. ನಮಗೂ ಕೂಡ ಮುಂದೆ ನೀವು ಇದೇ ರೀತಿಯಾಗಿ ನಮ್ಮನ್ನು ಕೂಡ ಹೆಣಿಯಲ್ಲ ಅಂತ ಹೇಳಿ ಏನು ಹೇಗ್ ನಂಬೋದು ನಿಮ್ಮನ್ನ ಅಂತ ಹೇಳಿ ಆ ಮೂಲಕ ಅವರನ್ನ ದೂರ ತಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲದ್ರ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ಅತಂತ್ರವಾಗಿದೆ. ಸದ್ಯಕ್ಕೆ ಈಗಿರೋದು ಪಾಕಿಸ್ತಾನಕ್ಕೆ ಭಾರತದ ಕಾಲಡಿಗೆ ಬಂದು ತಪ್ಪಾಯ್ತು ಅಂತ ಹೇಳಿ ಕೇಳೋದು. ಜಾಗತಿಕವಾಗಿ ಅಥವಾ ವಿಶ್ವದ ಮುಂದೆ ನಾವು ಮಾಡಿದ್ದು ತಪ್ಪಾಗಿದೆ, ಇನ್ನು ಮುಂದೆ ಹಂಗ್ ಮಾಡೋದಿಲ್ಲ, ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡೋದಿಲ್ಲ ಅಥವಾ ಭಯೋತ್ಪಾದಕರನ್ನ ನಾವು ಸಾಕೋದಿಲ್ಲ ಅನ್ನೋದು ಮಾತ್ರ. ಆದ್ರೆ ಹಂಗ ಮಾಡುತ್ತಾ ಪಾಕಿಸ್ತಾನ ಖಂಡಿತ ಇಲ್ಲ. ನರಿಬುದ್ಧಿಯನ್ನ ತೋರಿಸುತ್ತೆ. ಎದುರುಗಡೆ ಬಾಯಿ ಭಾರತ ಅಂತೇಳಿ ಹೇಳಿ ಹಿಂಭಾಗದಿಂದ ಚೂರಿ ಹಾಕುವಂತ ಪಾಕಿಸ್ತಾನಕ್ಕೆ ಭಾರತ ಈಗ ಕೊಡ್ತಿರುವಂತ ಏಟು, ಬಹುಶಃ ಪಾಕಿಸ್ತಾನ ಇನ್ನು ಮುಂದೆ ಭಾರತವನ್ನ ಕನಸಿನಲ್ಲೂ ಕೂಡ ನೆನೆಸ್ಕೊಳ್ಳೋದಕ್ಕೆ ಭಯಪಡುವಂತ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನದಲ್ಲಿ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿದೆ. ಇಡೀ ದೇಶವನ್ನ ಸುಪರ್ದಿಗೆ ಪಡೆದಂತಹ ಪಾಕ್ ಸೇನೆ, ಪಾಕ್ ಅಧ್ಯಕ್ಷ ಶರೀಫ್ ಮೂಲೆ ಗುಂಪಾಗಿದ್ದಾರೆ. ಸೇನೆಯ ಸಂಪೂರ್ಣ ಹಿಡಿತದಲ್ಲಿ ಪಾಕಿಸ್ತಾನವಿದೆ. ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಭಯ ಶುರುವಾಗಿದೆ. ಯುದ್ಧದ ಕಾರ್ಮೋಡ ಇದೆ ಪಾಕಿಸ್ತಾನದಲ್ಲಿ. ಪಾಕ್ ಸೇನೆ ಇಡೀ ದೇಶವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಪಾಕ್ ಅಧ್ಯಕ್ಷ ಶರೀಫ್ ಮೂಲೆ ಗುಂಪಿಗ ಬಾಯ್ ಬಾಯ್ ಬಡ್ಕೋಬೇಕು. ರಂಜಿತ್, ಈಗ ಪಾಕ್ ಸಂಪೂರ್ಣವಾಗಿ ಪಾಕ್ ಸೇನೆಯ ಹಿಡಿತದಲ್ಲಿದೆ. ಮಾಹಿತಿಯನ್ನು ಕೊಡೋದಾದ್ರೆ ರಂಜಿತ್. ಖಂಡಿತ
ನಾಗೇಂದ್ರ ಬಾಬು, ಶಾಬಾದ್ ಶರೀಫ್ ಅವರು ಕೇವಲ ನಾಮಕಾವಸ್ಥೆಗೆ ಮಾತ್ರ, ಅದು ಕೇವಲ ಈ ಯುದ್ಧದ ಸಮಯದಲ್ಲಿ ಮಾತ್ರ ಅಲ್ಲ, ಅಥವಾ ಇಂಥ ಬಿಗಡಾಯಿಸಿರುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಕೇವಲ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಕೇವಲ ನಾಮಕಾವಸ್ಥೆ. ಪಾಕಿಸ್ತಾನದಲ್ಲಿ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಕೂಡ ಸೇನೆಯ ಆಡಳಿತದಲ್ಲಿರೋದು ಪಾಕಿಸ್ತಾನ. ಇಂಥ ಸಮಯದಲ್ಲಂತೂ ಈಗ ಬಿಗುವಿನ ವಾತಾವರಣ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ತನ್ನ ಮಿಸೈಲ್ಗಳನ್ನ, ತನ್ನ ಸೇನೆಯನ್ನ ಪಾಕಿಸ್ತಾನದೊಳಗಡೆ ನುಗ್ಗಿಸಿ ಸರ್ವನಾಶ ಮಾಡುವಂತ ಸಾಧ್ಯತೆ ಇದೆ. ಇಂಥ ಸಮಯದಲ್ಲಿ ಕೆಲವು ಸೂಕ್ಷ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಂತ ದೇಶದ ಪ್ರಧಾನಿಗಳು ಮೂಲೆ ಗುಂಪಾಗಿದ್ದಾರೆ. ಈಗ ಪಾಕಿಸ್ತಾನದಲ್ಲಿ ಸೇನೆ ಇದೆಯಲ್ಲ, ಎಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಳುವುದು. ಅಲ್ಲಿನ ಸೇನೆ ಮುಖ್ಯಸ್ಥರೇ ಆಸಿಮ್ ಮುನೀರ್ ಅವರೇ ನಾಪತ್ತೆಯಾಗಿದ್ದಾರೆ. ತನ್ನ ಎಲ್ಲಾ ಪರಿವಾರವನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟು ಅವರು ಕೂಡ ಈಗ ಭೂಗತರಾಗಿದ್ದಾರೆ. ಇದೆಲ್ಲದ್ರ ನಡುವೆ ಪಾಕಿಸ್ತಾನ ಈಗ ಒಂದ್ ರೀತಿಯಲ್ಲಿ ವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ. ಬಿಕಾರಿಯಾಗಿರುವಂತ ರಾಷ್ಟ್ರ ಪಾಕಿಸ್ತಾನದ ಗತಿ ಮುಂದೆ ಎಲ್ಲವೂ ಕೂಡ ಮುಸುಕಾಗಿದೆ. ಭಾರತ ಒಂದ್ ಹೆಜ್ಜೆ ಮುಂದಿಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಸರ್ವನಾಶ ಆಗಿ ಹೋಗುತ್ತೆ. ಪಾಕಿಸ್ತಾನ ಈಗಲೇ ಬಿಕಾರಿಯಾಗಿದೆ, ಬೀದಿ ಬಿಕಾರಿಯಾಗಿ ಹೋಗುತ್ತೆ ಪಾಕಿಸ್ತಾನ. ಸದ್ಯ ಭಾರತ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಆ ಮೂಲಕ ಪಾಕಿಸ್ತಾನ ಜಾಗತಿಕವಾಗಿ ಬೆತ್ತಲಾಗಿದೆ. ಯಾವೊಂದು ರಾಷ್ಟ್ರವೂ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಭಿಕ್ಷೆ ಹಾಕುವಂತ ಒಂದು ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ನೋಡಿ, ಮುಸ್ಲಿಂ ರಾಷ್ಟ್ರಗಳ ಪೈಕಿ ತಾಲಿಬಾನ್ ಆಗಿರ್ಬೋದು ಅಥವಾ ಅಫ್ಘಾನ್ ಆಗಿರ್ಬೋದು, ಅವರೇ ಇವತ್ತು ಪಾಕಿಸ್ತಾನವನ್ನ ದೂರ ತಳ್ತಾ ಇದ್ದಾರೆ. ನೀವು ದೂರ ಇರಿ, ಭಯೋತ್ಪಾದನೆಗೆ ಪ್ರಚೋದನೆ ಕೊಡುವವರು ನೀವು. 3 ದಶಕಗಳಿಂದ ಭಯೋತ್ಪಾದನೆಯನ್ನ ಅಥವಾ ಭಯೋತ್ಪಾದಕರನ್ನ ನೀವು ಸಾಕೊಂಡು ಬಂದಿದ್ದೀರಿ. ನಮಗೂ ಕೂಡ ಮುಂದೆ ನೀವು ಇದೇ ರೀತಿಯಾಗಿ ನಮ್ಮನ್ನು ಕೂಡ ಹೆಣಿಯಲ್ಲ ಅಂತ ಹೇಳಿ, ಏನು ಹೇಗ್ ನಂಬೋದು ನಿಮ್ಮನ್ನ ಅಂತ ಹೇಳಿ ಆ ಮೂಲಕ ಅವರನ್ನ ದೂರ ತಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲದ್ರ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ಅತಂತ್ರವಾಗಿದೆ. ಸದ್ಯಕ್ಕೆ ಈಗಿರೋದು ಪಾಕಿಸ್ತಾನಕ್ಕೆ ಭಾರತದ ಕಾಲಡಿಗೆ ಬಂದು ತಪ್ಪಾಯ್ತು ಅಂತ ಹೇಳಿ ಕೇಳೋದು, ಜಾಗತಿಕವಾಗಿ ಅಥವಾ ವಿಶ್ವದ ಮುಂದೆ ನಾವು ಮಾಡಿದ್ದು ತಪ್ಪಾಗಿದೆ, ಇನ್ನು ಮುಂದೆ ಹಂಗ್ ಮಾಡೋದಿಲ್ಲ, ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡೋದಿಲ್ಲ ಅಥವಾ ಭಯೋತ್ಪಾದಕರನ್ನ ನಾವು ಸಾಕೋದಿಲ್ಲ ಅನ್ನೋದು ಮಾತ್ರ. ಆದ್ರೆ ಹಂಗ ಮಾಡುತ್ತಾ ಪಾಕಿಸ್ತಾನ ಖಂಡಿತ ಇಲ್ಲ. ನರಿಬುದ್ಧಿಯನ್ನ ತೋರಿಸುತ್ತೆ. ಎದುರುಗಡೆ ಬಾಯಿ ಭಾರತ ಅಂತೇಳಿ ಹೇಳಿ ಹಿಂಭಾಗದಿಂದ ಚೂರಿ ಹಾಕುವಂತ ಪಾಕಿಸ್ತಾನಕ್ಕೆ ಭಾರತ ಈಗ ಕೊಡ್ತಿರುವಂತ ಏಟು, ಬಹುಶಃ ಪಾಕಿಸ್ತಾನ ಇನ್ನು ಮುಂದೆ ಭಾರತವನ್ನ ಕನಸಿನಲ್ಲೂ ಕೂಡ ನೆನೆಸ್ಕೊಳ್ಳೋದಕ್ಕೆ ಭಯಪಡುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನದಲ್ಲಿ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿದೆ. ಇಡೀ ದೇಶವನ್ನ ಸುಪರ್ದಿಗೆ ಪಡೆದಂತಹ ಪಾಕ್ ಸೇನೆ, ಪಾಕ್ ಅಧ್ಯಕ್ಷ ಶರೀಫ್ ಮೂಲೆ ಗುಂಪಾಗಿದ್ದಾರೆ. ಸೇನೆಯ ಸಂಪೂರ್ಣ ಹಿಡಿತದಲ್ಲಿ ಪಾಕಿಸ್ತಾನವಿದೆ. ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಭಯ ಶುರುವಾಗಿದೆ. ಯುದ್ಧದ ಕಾರ್ಮೋಡ ಇದೆ ಪಾಕಿಸ್ತಾನದಲ್ಲಿ. ಪಾಕ್ ಸೇನೆ ಇಡೀ ದೇಶವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಪಾಕ್ ಅಧ್ಯಕ್ಷ ಶರೀಫ್ ಮೂಲೆ ಗುಂಪಿಗ ಬಾಯ್ ಬಡ್ಕೋಬೇಕು. ರಂಜಿತ್, ಈಗ ಪಾಕ್ ಸಂಪೂರ್ಣವಾಗಿ